ಇವತ್ತು ಸಾಫ್ಟ್ ಆದ ಮತ್ತು ರುಚಿಯಾದ ಧಾರವಾಡ ಪೇಡಾನ ಮಾಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ಪ್ಯಾನ್ ತೆಗೆದುಕೊಂಡು ಅದಕ್ಕೀಗ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಈಗ ತುಪ್ಪ ಸ್ವಲ್ಪ ಬಿಸಿ ಆಗಿದೆ. ಇದಕ್ಕೀಗ 1 ಕಪ್ಪು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಫ್ರೈ ಮಾಡಬೇಕು. ಇದು ಲೋ ಫ್ಲೇಮ್ ಅಲ್ಲೇನೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಕಂಟಿನ್ಯೂ ಆಗಿ ಇದನ್ನ ಫ್ರೈ ಮಾಡ್ತಾ ಇರಬೇಕು. ಇದನ್ನೇನಾದ್ರೂ ಬಿಟ್ರೆ ಇದು ಹಾಲಿನ ಪುಡಿ ಸೀದೋಗುತ್ತೆ. ಹಾಗಾಗಿ ಇದನ್ನ ಕಂಟಿನ್ಯೂ ಆಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈಗ ಇದಕ್ಕೆ ಮತ್ತೊಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ತುಪ್ಪದಲ್ಲಿ ಫ್ಯಾಟ್ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ತುಪ್ಪನ ಬಳಸ್ಕೋಬಹುದು. ಇದಕ್ಕೆ ಜಾಸ್ತಿ ತುಪ್ಪ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ತರ ಫ್ರೈ ಮಾಡ್ತಾ ಇರಬೇಕು. ಇದು ಲೈಟ್ ಆಗಿ ಗೋಲ್ಡ್ ಕಲರ್ ಆಗ್ತಾ ಇದೆ. ಇದಕ್ಕೀಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ 1 ರಿಂದ 2 ತಿಂಗಳು ಬೇಕಾದ್ರೂ ಇಡಬಹುದು. ಇದಕ್ಕೆ ಧಾರವಾಡದ ಪೇಡ ಅಂತ ಹೇಳ್ತಾರೆ, ಮಧುರೆ ಪೇಡ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಇದು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಇಷ್ಟವಾದಂತ ತಿಂಡಿ ಇದು ಶ್ರೀಕೃಷ್ಣನಿಗೆ. ನೋಡಿ, ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಈ ತರ ಮ್ಯಾಶ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಇದು ಗಂಟಾಗ್ಬಿಡುತ್ತೆ. ಈಗ ಇದು ಗೋಲ್ಡ್ ಕಲರ್ ಆಗಿದೆ. ಪೇಡ ಯಾವ ಕಲರ್ ಗೋಲ್ಡ್ ಕಲರ್ ಇದೆಯೋ ಅದೇ ತರ ಆಗಿದೆ. ಇದಕ್ಕೀಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು. ನಾನೀಗ ಒಂದು 4-5 ಸ್ಪೂನು ತುಪ್ಪನ ಹಾಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲ ಅಥವಾ ಕಮ್ಮಿ ಬೇಕು ಅಂತಂದ್ರೆ ಒಂದ್ 2-3 ಸ್ಪೂನ್ ಅಲ್ಲೇನೆ ಇದನ್ನ ಮುಗಿಸ್ಬಹುದು ಮಾಡಿ. ಈಗ ಇದು ಗೋಲ್ಡ್ ಕಲರ್ ಆಗಿದೆ. ಸೇಮ್ ಬೇಕರಿಯಲ್ಲಿ ಸಿಗುತ್ತಲ್ಲ ಪೇಡ, ಅದೇ ಕಲರ್ ಆಗಿದೆ. ಈಗ ಇದಕ್ಕೆ ಅರ್ಧ ಕಪ್ ಹಾಲು ಹಾಕೋತಾ ಇದ್ದೀನಿ. ಹಾಲನ್ನ ಸ್ವಲ್ಪನೇ ಹಾಕೋತಾ ಇದ್ದೀನಿ, ಇಲ್ಲ ಅಂತಂದ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ನೋಡಿ, ಹಾಲನ್ನ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಅರ್ಧ ಕಪ್ನು ಹಾಕೊಂಡಿದ್ದೀನಿ ನಾನು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕೋದ್ರಿಂದ ಇದು ತುಂಬಾನೇ ಸಾಫ್ಟ್ ಆಗುತ್ತೆ, ಮತ್ತೆ ಇದೆಲ್ಲ ಹೀರ್ಕೋಬೇಕಿದು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಬೇಕಾದ್ರೆ ಯಾಲಕ್ಕಿ ಪುಡಿನ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ಯಾಕಂದ್ರೆ ಬೇಡ ನಮಗೆ ಇದು ಯಾಲಕ್ಕಿ ಹಾಕೋದ್ರಿಂದ ಯಾಲಕ್ಕಿ ಟೇಸ್ಟ್ ಬರುತ್ತೆ. ಬೇಡ ನಮಗೆ ಯಾಲಕ್ಕಿ ಟೇಸ್ಟ್ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ಈಗ ಸ್ಟವ್ ಆರಿಸ್ಕೊಳ್ಳೋಣ. ಈಗ ಪೇಡ ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡಿಕೊಂಡು ಇದನ್ನು ಸಕ್ಕರೆ ಪುಡಿಯಲ್ಲಿ ಅದ್ಕೊಂಡ್ರೆ ಆಯಿತು.
ಸಖತ್ ಟೇಸ್ಟಿಯಾದಂತಹ ಪೇಡ ರೆಡಿಯಾಗಿದೆ.